ಹಾಯ್, ನಮಸ್ಕಾರ. ದೃಷ್ಟಿಪಟ್ಟು ಧಾರಾವಾಹಿಯ ಸಂಚಿಕೆ 57ರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ದತ್ತ ಪ್ರತಿಯೊಬ್ಬರನ್ನು ಕೂಡ ಕ್ವಶನ್ ಕೇಳ್ತಾ ಇರ್ತಾನೆ. ಅದೇ ರೀತಿ ಆ ಟೈಮಲ್ಲಿ ಇಂಪನ ಕೂಡ ಒಂದು ಕ್ವಶನ್ನ ಕೇಳ್ತಾನೆ. ಇಂಪನ ನೀನೇನು ಮಾಡ್ತೀನಿ ಹೇಳು ಅಂತೆಲ್ಲ ಕೇಳ್ತಾನೆ. ಅದಕ್ಕೆ ಇಂಪನ ಫೋನ್ ನೋಡ್ತಾ ಕೂತ್ಕೊಂಡಿರ್ತಾಳೆ. ಇಂಪನ ಅಂತ ಪ್ರತಿಯೊಬ್ಬರು ಕೂಡ ಮತ್ತೆ ಕೇಳ್ತಾರೆ. ಆದಮೇಲೆ ನಾನೇನು ಮಾಡ್ತೀನಿ ಗೊತ್ತಾ, ಪ್ರತಿಯೊಬ್ಬರನ್ನು ಒಂದು ಕಡೆ ಕುಂಡ್ರಿಸ್ಬಿಟ್ಟು ಒಂದು ಫೈರ್ ಕ್ಯಾಂಪ್ ಹಾಕಿ ಅಲ್ಲಿ ಅವ್ರಿಗೆ ಬೆಳಕನ್ನು ಮೂಡಿಸ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆದರೆ ಪ್ರತಿಯೊಬ್ಬರು ಕೂಡ ಅಲ್ಲಿ ನಗ್ತಾ ಇರ್ತಾರೆ. ಆದರೆ ದತ್ತನಿಗೆ ಆ ಒಂದು ಆನ್ಸರ್ ಸ್ಯಾಟಿಸ್ಫೈ ಆಗೋದಿಲ್ಲ. ಅದಾದಮೇಲೆ ಈ ಆನ್ಸರ್ ಕೂಡ ತಪ್ಪು ಅಂತೆಲ್ಲ ದತ್ತ ಕೂಡ ಹೇಳ್ತಾನೆ. ಮತ್ತು ಯಾರು ಆನ್ಸರ್ ಮಾಡ್ತಾರೆ ಅಂತೆಲ್ಲ ಪ್ರತಿಯೊಬ್ಬರು ಕೂಡ ಮತ್ತೆ ಯೋಚನೆ ಮಾಡ್ತಾ ಇರ್ತಾರೆ. ಇದೆಲ್ಲ ಆದಮೇಲೆ ಇಲ್ಲಿ ದತ್ತನ ದೃಷ್ಟಿ ಕರೆಕ್ಟಾಗಿ ಶರಾವತಿನ ಹೇಳಬೇಕು ಅಂತ ಅನ್ಕೊತಾನೆ. ಬಟ್ ಆದರೆ ಅವನು ಕೇಳೋದಿಲ್ಲ. ಇಲ್ಲಿ ದೃಷ್ಟಿಗೊಂದು ಯೋಚನೆ ಬರುತ್ತೆ. ಏನು ಗೊತ್ತಾ, ಇದೇ ರೀತಿ ಮನೆ ಒಟ್ಟಾಗಿದ್ದರೆ ಯಾವುದು ಕೂಡ ಚಳಿ ಗಾಳಿ ಮಳೆ ಏನು ಕೂಡ ಬರೋದಿಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಅವಳು ಯೋಚನೆ ಮಾಡ್ತಾಳೆ. ಬಟ್ ಆದರೆ ಅವಳು ಓಪನ್ ಆಗಿ ಹೇಳೋದಿಲ್ಲ. ಇದೆಲ್ಲ ಆದಮೇಲೆ ಶರಾವತಿ ಅಲ್ಲಿಂದ ಹೋಗ್ಲಿಕ್ಕೆ ಅಂತ ಶುರು ಮಾಡ್ತಾಳೆ. ಬಟ್ ಆದರೆ ದತ್ತ ನೋಡ್ತಾನೆ, ಅಕ್ಕ ಯಾಕೆ ಹಂಗೆ ಹೊರಟ್ರಲ್ಲ ಅಂತ ಅವನು ಕೂಡ ಹಿಂದೆನೇ ಬರ್ತಾನೆ. ಅಕ್ಕ ಅಕ್ಕ ಯಾಕೆ ಆ ರೀತಿ ಹೋದ್ರಲ್ಲ, ನೀನು ಆನ್ಸರ್ ಮಾಡಲೇ ಇಲ್ವಲ್ಲ ಅಂತೆಲ್ಲ ಅವನು ಕೂಡ ಕೇಳ್ತಾನೆ. ಆಗ ಶರಾವತಿ ಹೇಳ್ತಾಳೆ, ನೀನು ನನ್ನ ಕ್ವಶನ್ ಕೇಳಲೇ ಇಲ್ವಲ್ಲ, ಅದಕ್ಕೆ ನಾನು ಆನ್ಸರ್ ಮಾಡಲಿಲ್ಲ ಅಂತೆಲ್ಲ ಹೇಳ್ತಾನೆ. ನೀವು ಹೇಳ್ಬೋಯ್ತಲ್ಲ, ಯಾರಾದರೂ ಹೇಳಿ ಅಂತ ಹೇಳಿದ್ನಲ್ಲ, ಅದಕ್ಕೆ ನೀವು ಹೇಳಿಲ್ಲ ಅಂತೆಲ್ಲ ದತ್ತ ಕೂಡ ಕೇಳ್ತಾ ಇರ್ತಾನೆ. ಸರಿ ಅಕ್ಕ, ಇವಾಗ ಹೇಳಿ, ನೀವಾಗಿದ್ರೆ ಏನು ಮಾಡಿದ್ರಿ ಅಂತ ದತ್ತ ಕೇಳ್ತಾನೆ. ಅದಕ್ಕೆ ಶರಾವತಿ ಹೇಳ್ತಾಳೆ, ದತ್ತ ಮನೆ ಅಂದೆ ಓಕೆ, ಬಟ್ ಆದರೆ ಅದು ಹಳ್ಳಿ ಮನೆನಾ ಅಥವಾ ಬಂಗ್ಲೋನೋ ಅಥವಾ ಅರಮನೆನಾ ಅಂತ ಹೇಳಿಲ್ವಲ್ಲ ಅಂತೆಲ್ಲ ಕೇಳ್ತಾನೆ. ಅಕ್ಕ, ಇದರಲ್ಲಿ ಮನೆ ಅರಮನೆ ಅಂತೇನಿಲ್ಲ, ಪ್ರತಿಯೊಂದು ಕೂಡ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಪ್ರತಿಯೊಬ್ಬರನ್ನು ಕೂಡ ನಾನು ಹಿತ್ಲು ಮನೇಲಿ ಕರೆಸ್ಬಿಟ್ಟು ಅವ್ರಿಗೆ ಪ್ರತಿಯೊಂದು ಕೂಡ ರೀತಿಯಲ್ಲಿ ಬೆಳಕನ್ನು ಮಾಡ್ತೀನಿ ಅಂತೆಲ್ಲ ಅಂದರೆ ಅವಳದೇ ರೀತಿಯಲ್ಲಿ ಏನೋ ಹೇಳ್ತಾ ಇರ್ತಾಳೆ. ಆದರೆ ಅದನ್ನು ಆ ಒಂದ್ಸಲ ಕೂಡ ಅವನು ಕೂಡ ಒಪ್ಕೊತಾನೆ. ಅಕ್ಕ, ತುಂಬ ಚೆನ್ನಾಗಿ ಕೂಡ ನೀವು ಹೇಳಿದ್ರಿ, ಇಂಥ ಒಂದು ಆನ್ಸರ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಮನೇಲಿ ಯಾರು ಆ ಒಂದು ಜವಾಬ್ದಾರಿ ತಗೊತಾರೆ ಅಂತ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ ಅಂತೆಲ್ಲ ಕೇಳ್ತಾ ಇರ್ತಾನೆ. ಆಗ ಶರಾವತಿ ಹೇಳ್ತಾಳೆ, ದತ್ತು ಇವಾಗ ಯಾಕೆ ಬಂತು ಇಂಥ ಕ್ವಶನ್ನು ಅಂತೆಲ್ಲ ಕೇಳ್ತಾಳೆ. ಅದಕ್ಕೆ ಇಲ್ಲ ಅಕ್ಕ, ಅಕಸ್ಮಾತ್ ನಾನು ಸತ್ತೋಗ್ಬಿಟ್ರೆ ಯಾರು ಈ ಜವಾಬ್ದಾರಿ ತಗೊತಾರೆ ಅಂತ ನನಗೊಂದು ಮನಸ್ಸಲ್ಲಿತ್ತು, ಅದಕ್ಕೋಸ್ಕರ ಕೇಳಿದೆ ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ. ದತ್ತು ಆಗೆಲ್ಲ ಯಾಕೆ ಹೇಳ್ತಿದ್ಯಾ ಅಂತೆಲ್ಲ ಶರಾವತಿ ಹೇಳ್ತಾಳೆ. ಇಲ್ಲ ಅಕ್ಕ, ಒಂದು ಟೈಮಲ್ಲಿ ನನಗೆ ಆ ರೀತಿ ಒಂದು ಯೋಚನೆ ಬಂತು, ಅದಕ್ಕೋಸ್ಕರ ಈ ಕ್ವಶನ್ ಎಲ್ಲ ಮಾಡಿದೆ ಅಂತೆಲ್ಲ ಹೇಳ್ತಾ ಇರ್ತಾನೆ. ಯಾಕಂದರೆ ಅಕಸ್ಮಾತ್ ನಾನು ಸತ್ತೋದ್ರೆ ಇಡೀ ಮಹಾ ಜವಾಬ್ದಾರಿ ನಾನು ನಿಮಗೆ ವಹಿಸ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾನೆ. ಅದೇ ರೀತಿ ಆಸ್ತಿ ಪಾಸ್ತಿ ಏನಿದೆ ಪ್ರತಿಯೊಂದು ಕೂಡ ನಿಮ್ಮ ಹೆಸರಲ್ಲಿ ನಾನು ಬರೀತೀನಿ ಅಂತೆಲ್ಲ ಅವನು ಕೂಡ ಶರಾವತಿಗೆ ಹೇಳ್ತಾನೆ. ಇಲ್ಲಿ ಶರಾವತಿ, ಸುದರ್ಶನ್ ಮತ್ತು ನೇತ್ರಾವತಿ 3 ಜನ ಕೂಡ ಒಂದು ಕಡೆ ಬರ್ತಾರೆ. ಬಂದ ತಕ್ಷಣ ಅಲ್ಲಾಗಿರ್ತಕ್ಕಂಥ ಪ್ರತಿಯೊಂದು ಕೂಡ ವಿಷಯನಲ್ಲಿ ಹೇಳ್ತಾರೆ. ಅಂದರೆ ದತ್ತ ನನ್ನ ಹೆಸರಲ್ಲಿ ಪ್ರತಿಯೊಂದು ಆಸ್ತಿ ಕೂಡ ಬರ್ತಾನಂತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಪ್ರತಿಯೊಬ್ಬರು ಕೂಡ ಖುಷಿಯಾಗುತ್ತೆ. ಹೌದಾ, ಆ ರೀತಿ ಹೇಳಿದ್ರ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದೇ ಟೈಮ್ನಲ್ಲಿ ಹೇಮಾವತಿ ಕೂಡ ಬರ್ತಾಳೆ. ಬಂದ ತಕ್ಷಣ ಏನು ಸ್ಕೆಚ್ ಆಗ್ತಿದ್ದೀರಾ ಏನು ಅಂತೆಲ್ಲ ಕೇಳ್ತಾಳೆ. ಏಯ್, ಮನೆ ಹತ್ರ ಇದೆ, ಆ ರೀತಿ ಮಾತಾಡೋಕೆ ಹೋಗಬೇಡ ಅಂತೆಲ್ಲ ಸುದರ್ಶನ್ ಬೈತಾನೆ. ತಕ್ಷಣ ಅಲ್ಲಿ ಶರಾವತಿ ಸಿಟ್ಟು ಮಾಡಿಕೊಂಡು ಹೊರಟೋಗ್ತಾಳೆ. ನೀವು ಸುಮ್ಮನೆ ಇದ್ರೆ ಸರಿ ಅಂತೆಲ್ಲ ಅಲ್ಲಿಂದ ಶರಾವತಿ ಕೂಡ ಹೊರಟೋಗ್ತಾಳೆ. ಅಂದರೆ ಸುದರ್ಶನ್ ಕೂಡ ಹೊರಟೋಗ್ತಾನೆ. ಇಲ್ಲಿ ಹೇಮಾವತಿ ಒಬ್ಬಳೇ ಇರ್ತಾಳೆ. ನಾನು ಈ ಎಂಗೇಜ್ಮೆಂಟಲ್ಲಿ ಏನು ಪ್ಲಾನ್ ಮಾಡ್ತೀನಿ ನೋಡ್ತಾ ಇರಿ ಅಂತೆಲ್ಲ ಅವಳು ಕೂಡ ಮನಸ್ಸಲ್ಲಿ ಅಂದ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಇಲ್ಲಿ ದೃಷ್ಟಿ ಊಟಕ್ಕೆ ಅಂತ ರೆಡಿ ಮಾಡ್ತಾ ಇರ್ತಾಳೆ. ಅದೇ ರೀತಿ ಇಲ್ಲಿ ಸೈಲೆಂಟ್ ಮತ್ತು ಬಜರಂಗಿ ಇಬ್ಬರು ಕೂಡ ಇಲ್ಲಿ ಇರ್ತಾರೆ. ಬಜರಂಗಿ ಕೇಳ್ತಾನೆ, ದೃಷ್ಟಿ ಏನು ಯಾಕೆ ಅಟ್ಯಾಕ್ ಮಾಡಿಲ್ವಾ ಅಂತೆಲ್ಲ ಕೇಳ್ತಾನೆ. ಅಟ್ಯಾಕಾ, ಏನೇನು ಅಟ್ಯಾಕ್ ಅಂದರೆ ಅಂತೆಲ್ಲ ಕೇಳ್ತಾನೆ. ಯಾಕಂದರೆ ಲಾಸ್ಟ್ ಟೈಮ್ ಮಾಡಿದ್ದಲ್ಲಮ್ಮ ಅಟ್ಯಾಕು, ಆ ರೀತಿ ಯಾರ ಮೇಲೂ ಕೂಡ ಮಾಡಿಲ್ವಾ ಅಂತೆಲ್ಲ ಹೇಳ್ತಾ ಇರ್ತಾನೆ. ಇಲ್ಲ ಅಣ್ಣ, ನಾನ್ಯಾಕೆ ಮಾಡಲಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಅವನು ದತ್ತಂಗೋಸ್ಕರ ಇಟ್ಟಿರ್ತಕ್ಕಂಥ ತರಕಾರಿ ತಗೊಳಕ್ಕಂತ ಹೋಗ್ತಾನೆ. ಆಗ ಅಣ್ಣ, ಇದು ದತ್ತೋ ಯಜಮಾನ್ರಿಗೋಸ್ಕರ, ನೀವು ಮುಟ್ಟಂಗಿಲ್ಲ, ನಿಮಗೆ ಬೇರೆ ಕೊಡ್ತೀನಿ ಅಂತೆಲ್ಲ ಅವಳು ಕೂಡ ಹೇಳ್ತಾಳೆ. ಸರಿ ಸರಿ ಅಮ್ಮ, ಮುಟ್ಟೋದಿಲ್ಲ ಅಂತೆಲ್ಲ ಭಜನ್ಗೆ ಕೂಡ ಸುಮ್ಮನೆ ಆಗ್ತಾನೆ. ಇಲ್ಲಿ ಇಂಪನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಇಲ್ಲಿಗೆ ಬಂತು ಇಂಪನ ಮತ್ತು ದತ್ತ ಮಾತುಕತೆ ಅಂತೆಲ್ಲ ಬಜರಂಗಿ ಹೇಳ್ತಾನೆ. ಅದಕ್ಕೆ ಸೈಲೆಂಟ್ ಸುಮ್ಮನೆ ಇರೋದಿಲ್ಲ. ಅಯ್ಯೋ, ಅವ್ರು ಯಾವಾಗಲೂ ಫೋನ್ ಹಿಡ್ಕೊಂಡು ಹೋಗ್ತಾ ಇರ್ತಾರೆ ಇಂಪನ ಅಮ್ಮವರು, ಈ ಕಡೆ ದತ್ತ ಮಾತಾಡೋದೇ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ. ಅದಕ್ಕೆ ಬಜರಂಗಿ ಹೇಳ್ತಾನೆ, ಏಯ್ ಸುಮ್ಮನೆ ಇರು,
ಅವರು ಅದಕ್ಕೆ ಆಗೋರು, ಅವ್ರ ಬಗ್ಗೆ ಎಲ್ಲ ಮಾತಾಡೋಕೆ ಹೋಗ್ಬಾರ್ದು ಅಂತೆಲ್ಲ ಬಜರಂಗಿ ಹೇಳ್ತಾನೆ. ಅದಕ್ಕೆ ಅಯ್ಯೋ ಸರಿ ಸರಿ ತಪ್ಪಾಯ್ತು ಅಂತೆಲ್ಲ ಅವನು ಕೂಡ ಹೇಳ್ತಾನೆ. ಏನೇ ಆದರೂ ಕೂಡ ಅವರಿಬ್ರು ಒಟ್ಟಿಗೆ ಮಾತಾಡೋದಿದ್ವಿ ಆಗಬೇಕು ಅಂತೆಲ್ಲ ಇಬ್ಬರು ಕೂಡ ಹೇಳ್ತಾ ಇರ್ತಾರೆ. ಅದಕ್ಕೆ ದೃಷ್ಟಿ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ, ಇವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡು ಏನಾದರೂ ಒಂದು ಮಾಡ್ತೀನಿ ಅಂತೆಲ್ಲ ಅವಳು ಕೂಡ ಹಂಗೆ ಅಂದ್ಕೊತಾ ಇರ್ತಾಳೆ. ಇಲ್ಲಿ ಇಂಪನ ರೂಮ್ಗೆ ಅಂತ ಬರ್ತಾಳೆ. ಬಂದ ತಕ್ಷಣ ಅಲ್ಲಿ ಲೆಟ್ರ್ ಕೂಡ ಇರುತ್ತೆ ಒಂದು, ಅದನ್ನು ಅವಳು ಕೂಡ ತೆಗೆದು ನೋಡ್ತಾಳೆ. ನೋಡಿದ ತಕ್ಷಣ ಇದರಲ್ಲಿ 8 ಗಂಟೆಗೆ ಟೆರೆಸ್ ಮೇಲೆ ಬಾ ಅಂತ ಒಂದು ಲೆಟ್ರ್ ಕೂಡ ಇರುತ್ತೆ. ಅದರಲ್ಲಿ ಕೆಳಗಡೆ ಡಿ ಅಂತ ಇರುತ್ತೆ. ಅದಕ್ಕೆ ಅವಳು ಅಮ್ಮ ಅಮ್ಮ ಅಂತೆಲ್ಲ ಅವ್ರ ಅಮ್ಮನ ಕೂಡ ಕರಿತಾಳೆ. ಏನಮ್ಮ ಲೆಟ್ರು ಅಂತೆಲ್ಲ ಕೇಳ್ತಾಳೆ. ಅದಕ್ಕೆ ನಂಗೆ ಗೊತ್ತಿಲ್ಲಮ್ಮ ಅಂತ ಕೂಡ ಅವಳು ಹೇಳ್ತಾಳೆ. ಅಂದರೆ ಈ ಲೆಟ್ರ್ ಬರೆದಿರೋದು ದತ್ತ ಇರ್ಬೋದಾ ಅಂತೆಲ್ಲ ಅಂದ್ಕೊತಾಳೆ. ಹೌದು ಹೌದು ಅವರೇ ಬರೆದಿರಬೇಕು ಅಂತ, ಆ ರೀತಿ ಬರೋದಿಲ್ಲ ಅಂತ ಅವಳು ಕೂಡ ಯೋಚನೆ ಮಾಡ್ತಾಳೆ. ಆದರೂ ಕೂಡ ಅವರಮ್ಮ ಇಲ್ಲಮ್ಮ ಅವರೇ ಬರೆದಿರಬೇಕು ಹೋಗು ಅಂತೆಲ್ಲ ಅವಳು ಕೂಡ ಹೇಳ್ತಾಳೆ. ಇಲ್ಲಿ ದೃಷ್ಟಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅಂದರೆ ಅವಳೇ ಆ ಲೆಟ್ರನ್ನ ಬರೆದು ಇಟ್ಟಿರ್ತಾಳೆ. ಅದಕ್ಕೋಸ್ಕರ ಅವಳು ಕೂಡ ಬಂದು ನೋಡ್ತಾ ಇರ್ತಾಳೆ. ಓ ವರ್ಕೌಟ್ ಆಗ್ತಿದೆ ಪ್ಲಾನ್ ಕೂಡ ಅಂತ ಅವಳು ಕೂಡ ಒಂದು ಕಡೆಯಿಂದ ಬಗ್ಗಿ ನೋಡಿ ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಇಲ್ಲಿ ದತ್ತನ ರೂಮ್ ಕೂಡ ಅವಳು ಹೋಗ್ತಾಳೆ. ದೃಷ್ಟಿಲಿ ಮತ್ತೆ ದತ್ತನಿಗೆ ಕೂಡ ಸೇಮ್ ಅದೇ ರೀತಿ ಲೆಟರ್ನು ಕೂಡ ಅಲ್ಲಿ ಬರೆದು ಕೊಟ್ಟಿರ್ತಾಳೆ. ಅಂದರೆ 8 ಗಂಟೆ ಕರೆಕ್ಟಾಗಿ ಟೆರೆಸ್ ಮೇಲೆ ಬಾ ಅಂತ. ಅದೇ ಯಾರಿದ್ದು ಅಂತ ಅವನು ಕೂಡ ಹಂಗೆ ಅಂದ್ಕೊತಾನೆ. ಇಂಪನ ಅಂತ ಇರ್ಬೋದು ಅಂತ ಅವನು ಕೂಡ ಅದೇ ಟೈಮ್ಗೆ ಅಲ್ಲಿ ಮೇಲ್ಗಡೆ ಹೋಗ್ತಾನೆ. ಇಲ್ಲಿ ಫಸ್ಟು ಇಂಪನ ಹೋಗಿ ವೆಯ್ಟ್ ಕೂಡ ಮಾಡ್ತಾ ಇರ್ತಾಳೆ. ಅರೆ 8:05 ಆಯಿತು ಟೈಮು, 8 ಗಂಟೆ ಅಂತ ಹೇಳಿದ್ದು ಇನ್ನೂ ಬಂದಿಲ್ಲಲ್ಲ ಅಂತ ಅವಳು ಕೂಡ ಯೋಚನೆ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇರ್ತಾಳೆ. ಇಲ್ಲಿ ದೃಷ್ಟಿ ನೋಡ್ತಾ ಇರ್ತಾಳೆ. ಅಂದರೆ ಇಬ್ಬರು ಕೂಡ ಈಗ ಒಂದು ಕಡೆ ಬರ್ತಾರೆ ಅಂತ ಅವಳು ಕೂಡ ವೆಯ್ಟ್ ಮಾಡ್ತಾ ಇರ್ತಾಳೆ. ಸರಿಯಾಗಿ 8:05ಕ್ಕೆ ಕರೆಕ್ಟಾಗಿ ದತ್ತ ಕೂಡ ಅಲ್ಲಿ ಟೆರೆಸ್ಗೆ ಬರ್ತಾನೆ. ಬಂದ ತಕ್ಷಣ ಅಲ್ಲಿಂದ ದೃಷ್ಟಿ ಹೊರಟೋಗ್ತಾಳೆ. ಇಲ್ಲಿ ಹೋಗಿದ ತಕ್ಷಣ ಫಸ್ಟು ದತ್ತ ಕೇಳ್ತಾನೆ, ಏನು ಹೇಳಬೇಕಾಗಿತ್ತು, ಡೈರೆಕ್ಟಾಗಿ ಹೇಳ್ಬೋದಲ್ಲ, ಈ ರೀತಿ ಯಾಕೆ ಹೇಳಿದ್ರಿ ಅಂತೆಲ್ಲ ಕೇಳ್ತಾ ಇರ್ತಾನೆ. ಆದರೆ ನಾನು ನಿಮ್ಮನ್ನು ಕೇಳಬೇಕು ಆ ಕ್ವಶನ್ನ, ನೀವು ಹೇಳ್ಬೋದಲ್ಲ ಡೈರೆಕ್ಟಾಗಿ, ಯಾಕೆ ಈ ರೀತಿ ಲೆಟರ್ಲ್ಲ ಬರ್ದಿರಾ, ಯಾರು ಗೊತ್ತಿದ್ದಾರೆ ಏನು ಅಂತೆಲ್ಲ ಕೇಳ್ತಾ ಇರ್ತಾನೆ. ಅದಕ್ಕೆ ದತ್ತ ಹೇಳ್ತಾನೆ, ನಾನು ಲೆಟ್ರು ಬರೆದಿಲ್ಲ, ನಾನು ಕರೆದಿಲ್ಲ ಅಂತೆಲ್ಲ ಅವನು ಕೂಡ ಹೇಳ್ತಾನೆ. ಅದೇ ರೀತಿ ಅವಳು ಕೂಡ ಹೇಳ್ತಾಳೆ, ನಾನು ಅಷ್ಟೇ ಲೆಟ್ರು ಬರೆದಿಲ್ಲ ಮತ್ತು ನಮ್ಮನ್ನು ಕರೆದಿಲ್ಲ ಅಂತೆಲ್ಲ ಅವಳು ಕೂಡ ಹೇಳ್ತಾಳೆ. ಮತ್ತು ಲೆಟ್ರು ಬರೆದಿದ್ದು ತೋರಿಸು ಅಂತ ಇಬ್ಬರು ಕೂಡ ಲೆಟ್ರನ್ನ ನೋಡ್ತಾರೆ. ಇಬ್ಬರಲ್ಲೂ ಕೂಡ ಒಂದೇ ಹ್ಯಾಂಡ್ ರೈಟಿಂಗ್ ಇರುತ್ತೆ. ಯಾರು ನಮ್ಮನ್ನು ಆಟ ಆಡಿಸ್ಲಿಕ್ಕೆ ಈ ರೀತಿ ಮಾಡಿರಬೇಕು ಅಂತ ಇಬ್ಬರು ಕೂಡ ಅಂದ್ಕೊತಾರೆ. ಇಲ್ಲಿ ದೃಷ್ಟಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅದೇ ರೀತಿ ನಗ್ತಾ ಇರ್ತಾಳೆ. ಅಂದರೆ ಯಾರಿರ್ಬೋದು ಏನು ಅಂತ ಇಬ್ಬರು ಕೂಡ ತಲೆಗೆ ಹುಳ ಬಿಡ್ಕೊಂಡು ನೋಡ್ತಾ ಇರ್ತಾರೆ. ನಮ್ಮಿಬ್ಬರ ಬಗ್ಗೆ ಯಾವ ರೀತಿ ಬರೆದು ಇದು ಮಾಡಿರೋದು ಅಂತ ಇಬ್ಬರು ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇದೆಲ್ಲ ಆದಮೇಲೆ ದತ್ತ ಕೂಡ ಒಂದು ಮಾತನ್ನು ಹೇಳ್ತಾನೆ. ಆದರೆ ಆ ಒಂದು ಮಾತು ದೃಷ್ಟಿಗೆ ಕೇಳಿಸೋದಿಲ್ಲ, ಏನು ಹೇಳ್ತಾ ಇರ್ಬೋದು ಅಂತ. ಆದರೆ ಏನು ಹೇಳ್ತಾನೆ ಅಂತ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡಬೇಕಾಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.